ಇಂದು ನಾವು ತ್ರಯೇಕತ್ವ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳೋಣ. ತಂದೆ ದೇವರು ಮತ್ತು ಈ ಭೂಮಿಗೆ ಮಗನಾಗಿ ಬಂದ ಏಸು ಕ್ರಿಸ್ತರು ಮತ್ತು ಪವಿತ್ರಾತ್ಮ ದೇವರು, ಅವರು ಮೂರು ವಿಭಿನ್ನ ದೇವರುಗಳಲ್ಲ, ಆದರೆ ಒಂದೇ ಮತ್ತು ಒಬ್ಬರೇ ದೇವರಾಗಿದ್ದಾರೆ. ಸತ್ಯವೇದದ ಮೂಲಕ ಇದನ್ನು ಪರಿಶೀಲಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. ಯೋಹಾನ ಅಧ್ಯಾಯ 5 ವಚನ 39 ನೋಡೋಣ. ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ, ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ. ಇಂದಿನ ಪ್ರಸಂಗದ ಶೀರ್ಷಿಕೆಯು ತ್ರಯೇಕತ್ವ ಆಗಿರುವುದರಿಂದ ಸತ್ಯವೇದ ನಮಗೆ ತ್ರಯೇಕತ್ವದ ಬಗ್ಗೆ ಏನು ಕಲಿಸುತ್ತದೆ ಎಂಬುದನ್ನು ನೋಡೋಣ. ತ್ರಯೇಕತ್ವದ ಬಗ್ಗೆ ನಮಗೆ ಸರಿಯಾದ ಜ್ಞಾನವಿಲ್ಲದಿದ್ದರೆ ನಾವು ಕ್ರಮವಾಗಿ ತಂದೆ ದೇವರಾದ ಯೆಹೋವ, ಮಗನಾದ ದೇವರು ಯೇಸು ಮತ್ತು ಪವಿತ್ರಾತ್ಮ ದೇವರು ಇದ್ದಾರೆ ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ನಾವು ಈ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದರೆ ನಮ್ಮ ತಪ್ಪು ತಿಳುವಳಿಕೆಯಿಂದ ಸತ್ಯವೇದದ ಎಲ್ಲಾ ಬೋಧನೆಗಳು ಗೊಂದಲಮಯವಾಗಿ ಕಾಣುತ್ತವೆ. ಸತ್ಯವೇದವನ್ನು ಅರಿತುಕೊಳ್ಳಲು ನಮಗೆ ಕಷ್ಟವಾಗುತ್ತದೆ. ಒಂದು ವಚನದಲ್ಲಿ ಯೆಹೋವನೇ ರಕ್ಷಕನು ಎಂದು ಹೇಳಲಾಗಿದೆ, ಇನ್ನೊಂದು ವಚನದಲ್ಲಿ ಯೇಸು ಕ್ರಿಸ್ತನು ರಕ್ಷಕನು ಎಂದು ಹೇಳಲಾಗಿದೆ. ಒಂದು ವಚನದಲ್ಲಿ ಯೆಹೋವನ ಸಾಕ್ಷಿಗಳಾಗಿರಿ ಎಂದು ಹೇಳಲಾಗಿದೆ, ಇನ್ನೊಂದು ವಚನದಲ್ಲಿ ಯೇಸುವಿನ ಸಾಕ್ಷಿಗಳಾಗಿರಿ ಎಂದು ಹೇಳಲಾಗಿದೆ. ಆದ್ದರಿಂದ ಜನರು, ಹಾಗಾದರೆ ನಾವು ಯಾರನ್ನು ನಂಬಬೇಕೆಂದು ಸತ್ಯವೇದ ಹೇಳುತ್ತದೆ ಎಂದು ಕೇಳಬಹುದು. ತ್ರಯೇಕತ್ವವನ್ನು ಅರ್ಥ ಮಾಡಿಕೊಳ್ಳದೆ ಅವರು ತಮ್ಮದೇ ಆದ ಅಭಿಪ್ರಾಯಗಳನ್ನು ಆಗ್ರಹಿಸುತ್ತಾ ತಪ್ಪಾದ ದೃಷ್ಟಿಕೋನವನ್ನು ಹೊಂದಿರುತ್ತಾರೆ. ಇವರು 2000 ವರ್ಷಗಳ ಹಿಂದೆ ಕ್ರಿಸ್ತನು ಈ ಭೂಮಿಗೆ ಬಂದಾಗ ತಮ್ಮ ತಪ್ಪು ತಿಳುವಳಿಕೆಯಿಂದಾಗಿ ಅವರನ್ನು ಗುರುತಿಸದೆ ಅವರನ್ನು ತಿರಸ್ಕರಿಸಿದ ಯಹೂದ್ಯರು, ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳಂತೆ ಇದ್ದಾರೆ. ಇಂದಿನ ದಿನಗಳಲ್ಲಿ ತ್ರಯೇಕತ್ವವನ್ನು ಅರ್ಥ ಮಾಡಿಕೊಳ್ಳದೆ ಜನರು ಅದೇ ತಪ್ಪನ್ನು ಮಾಡುತ್ತಾರೆ. ಆದರೆ ತ್ರಯೇಕತ್ವವನ್ನು ನಂಬಿದ ಅಪೊಸ್ತಲ ಯೋಹಾನನಂತಹ ಜನರ ಕುರಿತು ಏನಾಗಿದೆ? ಅವರು ಆದಿಯಲ್ಲಿ ವಾಕ್ಯವಾಗಿದ್ದ ದೇವರು. ದೇವರಾಗಿರುವ ವಾಕ್ಯವು ನಮ್ಮ ಮಧ್ಯದಲ್ಲಿ ಶರೀರದಲ್ಲಿ ಕಾಣಿಸಿಕೊಂಡರು. ಅವರೇ ಯೇಸು ಕ್ರಿಸ್ತರು. ಅಪೊಸ್ತಲ ಪೌಲನು ಯೇಸುವಿನ ಕುರಿತು ಏನು ಹೇಳಿದನು? ಆತನು ದೇವಸ್ವರೂಪನು ಎಂದು ಹೇಳಿದನು. ಇವರೆಲ್ಲರೂ ಇದನ್ನು ಸತ್ಯವೇದದಲ್ಲಿ ಬರೆದಿದ್ದಾರಲ್ಲವೇ? ಆದಿಸಭೆಯ ಎಲ್ಲಾ ಸಂತರು ತ್ರಯೇಕತ್ವದಲ್ಲಿ ಸರಿಯಾದ ನಂಬಿಕೆಯನ್ನು ಹೊಂದಿದ್ದರಿಂದ ಅವರು ಯೇಸು ಕ್ರಿಸ್ತನ ಆತ್ಮಿಕ ಸ್ಥಾನವನ್ನು ಮತ್ತು ಅವರ ನಿಜವಾದ ಸ್ವರೂಪವನ್ನು ಸಂಪೂರ್ಣವಾಗಿ ಗ್ರಹಿಸಿಕೊಂಡು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡರು. ಇಂದು ನಾವು ಪವಿತ್ರಾತ್ಮನ ಕಾಲದಲ್ಲಿ ಜೀವಿಸುತ್ತಿದ್ದೇವೆ. ಪವಿತ್ರಾತ್ಮನ ಕಾಲದಲ್ಲಿ ಜೀವಿಸುತ್ತಿರುವ ನಮಗೆ ಯೇಸುವಿನ ಹೊಸ ಹೆಸರಿನೊಂದಿಗೆ ಈ ಭೂಮಿಗೆ ಬಂದ ಕ್ರಿಸ್ತ ಅನ್ಸಾಂಗ್ ಹೋಂಗ್ ರವರ ಬಗ್ಗೆ ಅನೇಕ ಜನರು ಕೇಳಬಹುದು. ದೇವರೆಂದು ಹೇಳಿಕೊಳ್ಳುವ ಒಬ್ಬ ಸಾಮಾನ್ಯ ಮನುಷ್ಯನನ್ನು ನೀವು ಹೇಗೆ ನಂಬುತ್ತೀರಿ? ಸುಮಾರು 2000 ವರ್ಷಗಳ ಹಿಂದೆ ತ್ರಯೇಕತ್ವದಲ್ಲಿ ನಂಬಿಕೆ ಇಲ್ಲದ ಜನರು ಇದೇ ಮಾತನ್ನು ಹೇಳಿದರು. ಇದು ಯೋಹಾನ ಅಧ್ಯಾಯ 10 ವಚನ 30ರಲ್ಲಿ ಬರೆಯಲಾದ ಸಂದರ್ಭವಾಗಿದೆ. ಇತಿಹಾಸವು ಪುನರಾವರ್ತಿಸುವಂತೆಯೇ ತ್ರಯೇಕತ್ವದ ಬಗ್ಗೆ ಜನರ ತಪ್ಪು ತಿಳುವಳಿಕೆಯಿಂದಾಗಿ ಈ ಎಲ್ಲಾ ಸಂದರ್ಭಗಳು ತಂದೆಯ ಕಾಲ, ಮಗನ ಕಾಲ ಮತ್ತು ಪವಿತ್ರಾತ್ಮನ ಕಾಲದಲ್ಲೂ ಮತ್ತೆ ಮತ್ತೆ ಸಂಭವಿಸುತ್ತವೆ. ಆದ್ದರಿಂದ ನಾವು ಯಾವುದೇ ಇತರ ಸಾಧನಗಳ ಮೂಲಕ ಆತ್ಮಿಕ ಲೋಕವನ್ನು ನೋಡಬಾರದು. ಬದಲಿಗೆ ನಾವು ಸತ್ಯವೇದದ ಮೂಲಕ ಮಾತ್ರ ಆತ್ಮಿಕ ಲೋಕವನ್ನು ನೋಡಬೇಕು. ಇಂದಿನ ತ್ರಯೇಕತ್ವ ಎಂಬ ಶೀರ್ಷಿಕೆಯು ದೇವರ ಸರಿಯಾದ ಜ್ಞಾನವನ್ನು ಹೊಂದುವುದರಲ್ಲಿ ಅತ್ಯಂತ ಅಗತ್ಯ ವಿಷಯಗಳಲ್ಲಿ ಒಂದಾಗಿದೆ. ನಿಜವಾಗಿಯೂ ದೇವರನ್ನು ಅರ್ಥ ಮಾಡಿಕೊಳ್ಳಲು ಬಹಳ ಮುಖ್ಯವಾದ ಕೀಲಿಗಳಲ್ಲಿ ತ್ರಯೇಕತ್ವವು ಒಂದಾಗಿದೆ ಎಂದು ಹೇಳಬಹುದು. ಮೊದಲು ತ್ರಯೇಕತ್ವ ಎಂಬ ಪದದ ಅರ್ಥವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ತ್ರಯೇಕತ್ವ ಎಂಬ ಪದದ ಅರ್ಥವು ತಂದೆಯಾದ ದೇವರು ಯೆಹೋವ, ಮಗನಾದ ದೇವರು ಯೇಸು ಕ್ರಿಸ್ತ ಮತ್ತು ಪವಿತ್ರಾತ್ಮ ದೇವರು ಒಂದೇ ಮತ್ತು ಒಬ್ಬರೇ ದೇವರು ಎಂದಾಗಿದೆ. ಇದು ತ್ರಯೇಕತ್ವದ ವಿವರಣೆಯಾಗಿದೆ. ಈ ವಿಚಾರವನ್ನು ನಾವು ಹೆಚ್ಚು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ನಾನು ನಿಮಗೆ ಒಂದು ಉದಾಹರಣೆಯನ್ನು ನೀಡುತ್ತೇನೆ. ನೀರಿನ ಸಂಯುಕ್ತ. ನೀರು 2 ಜಲಜನಕ ಪರಮಾಣುಗಳು ಮತ್ತು 1 ಆಮ್ಲಜನಕ ಪರಮಾಣುವಿನ ಸಂಯೋಜನೆಯಾಗಿದೆ. ಅದಕ್ಕಾಗಿಯೇ ಅದರ ರಾಸಾಯನಿಕ ಸೂತ್ರವು H2O ಆಗಿದೆ. ತಾಪಮಾನವು 0 ಡಿಗ್ರಿ ಸೆಲ್ಸಿಯಸ್ ಕಡಿಮೆಯಾದಾಗ ನೀರು ಏನಾಗುತ್ತದೆ? ನೀರು ರೂಪಾಂತರಗೊಳ್ಳುತ್ತದೆ. ಅದರ ರೂಪ ಬದಲಾದಾಗ ಅದರ ಹೆಸರು ಬದಲಾಗುತ್ತದೆ. ಅದರ ಹೆಸರು ನೀರಿನಿಂದ ಮಂಜುಗೆಡ್ಡೆಗೆ ಬದಲಾಗುತ್ತದೆ, ಏಕೆಂದರೆ ಅದರ ರೂಪವು ದ್ರವದಿಂದ ಘನವಾಗಿ ಬದಲಾಗುತ್ತದೆ. ನಂತರ ಅದು 100 ಡಿಗ್ರಿ ಸೆಲ್ಸಿಯಸ್ ಅಥವಾ ಹೆಚ್ಚಿನ ತಾಪಮಾನದಲ್ಲಿ ಕುದಿಸಿದರೆ ಏನಾಗುತ್ತದೆ? ಅದರ ಹೆಸರು ಆವಿಯಾಗಿ ಬದಲಾಗುತ್ತದೆ.
ಎಷ್ಟಾದರೂ ಅದರ ರಾಸಾಯನಿಕ ಸೂತ್ರವು ಬದಲಾಗುತ್ತದೆ. ನೀರು ಹೊಂದಿರುವ H2O ನ ಮೂಲಭೂತ ಸ್ವರೂಪವು ಬದಲಾಗುವುದಿಲ್ಲ. ನಾವು ಅದನ್ನು ಕುದಿಸಿದರೂ, ಅದು ಹೆಪ್ಪುಗಟ್ಟಿದರೂ ಅಥವಾ ಅದು ದ್ರವ ರೂಪದಲ್ಲಿ ಇದ್ದರೂ ನೀರಿನ H2O ಎಂಬ ಸಂಯುಕ್ತವು ಹಾಗೆಯೇ ಉಳಿಯುತ್ತದೆ. ಹಾಗಾದರೆ ಅದರ ಹೆಸರು ಮತ್ತು ರೂಪದ ಬಗ್ಗೆ ಏನಾಗಿದೆ? ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಅವುಗಳು ಭಿನ್ನವಾಗಿರುತ್ತವೆ. ಅದೇ ರೀತಿ ತಂದೆಯ ಕಾಲದಲ್ಲಿ ದೇವರು ಯೆಹೋವ ಎಂಬ ಹೆಸರನ್ನು ಹೊಂದಿದ್ದರು. ಆದರೆ ಮಗನ ಕಾಲದಲ್ಲಿ ದೇವರ ಹೆಸರು ಏನಾಗಿತ್ತು? ಅವರು ಯೇಸು ಎಂಬ ಹೆಸರನ್ನು ಹೊಂದಿದ್ದರು. ಪವಿತ್ರಾತ್ಮನ ಕಾಲದ ಕುರಿತು ಏನಾಗಿದೆ? ಅವರು ಅನ್ಸಾಂಗ್ ಹೋಂಗ್ ಎಂಬ ಹೊಸ ಹೆಸರನ್ನು ಹೊಂದಿದ್ದಾರೆ. ಹೆಸರು ಬದಲಾದ ಮಾತ್ರಕ್ಕೆ ನೀರು ಬೇರೆ ಪದಾರ್ಥವಾಗಿ ಬದಲಾಗುತ್ತದೆ? ಇಲ್ಲ. ಅದು ಹೆಪ್ಪುಗಟ್ಟಿದರೂ ಅದು H2O ಆಗಿದೆ ಮತ್ತು ಅದನ್ನು ಕುದಿಸಿದರೂ ಅದು ಆಗಲೂ H2O ಆಗಿದೆ. ದ್ರವ ಸ್ಥಿತಿಯಲ್ಲಿಯೂ ಸಹ ಅದು H2O ಆಗಿದೆ. ಅದರ ರೂಪ ಎಂದಿಗೂ ಬದಲಾಗುವುದಿಲ್ಲ. ನೀರಿಗೆ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ಬೇರೆ ಬೇರೆ ಹೆಸರುಗಳಿದ್ದರೂ ಅದರ ರೂಪ ಬದಲಾಗುವುದಿಲ್ಲ. ಅದೇ ರೀತಿ ತಂದೆಯ ಕಾಲದಲ್ಲಿ ಮಾನವ ಕುಲವನ್ನು ರಕ್ಷಿಸಲು ಕೆಲಸ ಮಾಡುವಾಗ ದೇವರು ಯೆಹೋವ ಎಂಬ ಹೆಸರನ್ನು ಬಳಸಿದರು. ಮಗನ ಕಾಲದಲ್ಲಿ ಅದೇ ದೇವರು ಯೇಸು ಎಂಬ ಹೆಸರನ್ನು ಬಳಸಿದರು. ಪವಿತ್ರಾತ್ಮನ ಕಾಲದಲ್ಲಿ ಅವರು ಈ ಭೂಮಿಗೆ ಬಂದಾಗ ಅವರು ಯಾವ ಹೆಸರನ್ನು ಬಳಸಿದರು? ಅವರು ಅನ್ಸಾಂಗ್ ಹೋಂಗ್ ಎಂಬ ಹೆಸರನ್ನು ಬಳಸಿದರು. ಸತ್ಯವೇದ ಅದನ್ನು ಹೊಸ ಹೆಸರು ಎಂದು ವಿವರಿಸುತ್ತದೆ. ಅದು ಯೇಸುವಿನ ಹೊಸ ಹೆಸರಾಗಿದೆ. ನೀರಿನ ರೂಪಾಂತರವನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡರೆ ನೀವು ತ್ರೈಕತ್ವದ ವಿಷಯವನ್ನು ಸಹ ಅರ್ಥ ಮಾಡಿಕೊಳ್ಳಬಹುದು. ನೀರು ಮಂಜುಗಡ್ಡೆ ಅಥವಾ ಆವಿಯಾಗಿ ಬದಲಾದರೂ ಅದರ ರಾಸಾಯನಿಕ ಸೂತ್ರವು ಬದಲಾಗುವುದಿಲ್ಲ. ಅದೇ ರೀತಿಯಲ್ಲಿ ತಂದೆಯಾದ ದೇವರು ಯೆಹೋವ, ಮಗನಾದ ದೇವರು ಯೇಸು ಮತ್ತು ಯೇಸುವಿನ ಹೊಸ ಹೆಸರಾದ ಪವಿತ್ರಾತ್ಮ ದೇವರು ಅನ್ಸಾಂಗ್ ಹೋಂಗ್ ಬೇರೆ ಬೇರೆ ಅಲ್ಲ, ಆದರೆ ಒಂದೇ ಮತ್ತು ಒಬ್ಬರೇ ದೇವರಾಗಿದ್ದಾರೆ. ಇದು ಇಂದು ನಾವು ಕಲಿಯುತ್ತಿರುವ ತ್ರೈಕತ್ವದ ಪ್ರಮುಖ ಅಂಶವಾಗಿದೆ. ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುತ್ತವೆ ಎಂದು ಯೇಸು ಹೇಳಿದರು. ಸತ್ಯವೇದ ನಿಜವಾಗಿಯೂ ಈ ರೀತಿ ಯೇಸುವಿನ ಕುರಿತು ಸಾಕ್ಷಿ ನೀಡುತ್ತದೆ. ಇದನ್ನು ನಾವು ಇಂದು ದೃಢಪಡಿಸಿಕೊಳ್ಳಬೇಕಲ್ಲವೇ? ಮೊದಲು ತಂದೆ ದೇವರು ಯೆಹೋವ ಮತ್ತು ಮಗನಾದ ದೇವರು ಯೇಸು ಒಂದೇ ಮತ್ತು ಒಬ್ಬರೇ ದೇವರು ಎಂದು ದೃಢಪಡಿಸಿಕೊಳ್ಳೋಣ. ಯೆಶಾಯ ಅಧ್ಯಾಯ 9 ವಚನ 6 ನೋಡೋಣ. ಯೆಶಾಯ ಅಧ್ಯಾಯ 9 ವಚನ 6 ನೋಡೋಣ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು. ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು. ಅವರನ್ನು ಏನೆಂದು ಕರೆಯುವರು? ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ ಎಂದು ಸತ್ಯವೇದ ಪ್ರವಾದಿಸುತ್ತದೆ. ಈ ಮಗುವು ಪರಾಕ್ರಮಿಯಾದ ದೇವರು ಎಂದು ಸತ್ಯವೇದ ಹೇಳುತ್ತದೆ. ಮುಂದೆ ಏನು ಬರೆಯಲಾಗಿದೆ? ಅವರು ನಿತ್ಯನಾದ ತಂದೆ ಎಂದು ಬರೆಯಲಾಗಿದೆ. ಯೇಸು ಹುಟ್ಟುವ ಸುಮಾರು 700 ವರ್ಷಗಳ ಹಿಂದೆ ತಂದೆಯಾದ ದೇವರು ಅವರು ಮಗನ ರೂಪದಲ್ಲಿ ಭೂಮಿಯಲ್ಲಿ ಹುಟ್ಟುವ ಪ್ರವಾದನೆಯನ್ನು ಪ್ರವಾದಿಗಳು ಬರೆಯುವಂತೆ ಮಾಡಿದರು. ನಿತ್ಯನಾದ ತಂದೆಯ ಕುರಿತು ತಂದೆಯ ಕಾಲದಲ್ಲಿ ತಂದೆಯಾದ ದೇವರನ್ನು ಯೆಹೋವ ಎಂದು ಕರೆಯಲಾಯಿತು. ಮಗನಾಗಿ ಹುಟ್ಟಿದ ಮಗು ಯಾರಾಗಿದ್ದರು? ಮಗನಾಗಿ ಹುಟ್ಟಿದ ಮಗು ನಿತ್ಯನಾದ ತಂದೆಯಾಗಿದ್ದಾರೆ ಎಂದು ಸತ್ಯವೇದ ಸಾಕ್ಷೀಕರಿಸುತ್ತದೆ. ಇನ್ನೊಂದು ರೀತಿ ಹೇಳಿದರೆ, ಮಗುವಾಗಿ ಈ ಭೂಮಿಯಲ್ಲಿ ಹುಟ್ಟಿದ ಯೇಸು ಕ್ರಿಸ್ತರು ತಂದೆಯಾದ ದೇವರು ಯೆಹೋವ ಆಗಿದ್ದಾರೆ. ಇದರರ್ಥ ಅವರಿಬ್ಬರು ಒಂದೇ ಮತ್ತು ಒಬ್ಬರೇ ದೇವರು ಎಂದು ಅರ್ಥವಲ್ಲವೇ? ಫಿಲಿಪಿ ಅವರಿಗೆ ಅಧ್ಯಾಯ 2 ವಚನ 5 ಪ್ರಕಾರ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ಯಾರ ಸ್ವರೂಪವಾಗಿದ್ದಾರೆ? ದೇವ ಸ್ವರೂಪನಾಗಿದ್ದರು. ಸರಳವಾಗಿ ಹೇಳಿದರೆ ಯೇಸು ಮೂಲ ರೂಪದಲ್ಲಿ ದೇವರಾಗಿದ್ದಾರೆ. ಆದರೆ ಯೇಸು ತಂದೆಯಾದ ದೇವರು ಯೆಹೋವ ದೇವರು ಎಂದು ಇದು ನಮಗೆ ಕಲಿಸುತ್ತದಲ್ಲವೇ? ಇದಕ್ಕಿಂತ ದೃಢವಾದ ಪುರಾವೆಯನ್ನು ಸತ್ಯವೇದದಲ್ಲಿ ಕಾಣಲಾಗದು ಅಲ್ಲವೇ? ಯೋಹಾನ ಅಧ್ಯಾಯ 1 ವಚನ 1 ನೋಡೋಣ. ಅದು ಹೀಗೆ ಹೇಳುತ್ತದೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ಯಾರು? ದೇವರಾಗಿತ್ತು.
ಆದಿಯಲ್ಲಿ ವಾಕ್ಯವಾಗಿದ್ದ ದೇವರು, ಆದಿಕಾಂಡ ಅಧ್ಯಾಯ 1 ವಚನ 1ರಿಂದ ಕಾಣಿಸಿಕೊಂಡಿರುವ ತಂದೆ ದೇವರು ಯೆಹೋವ ಆಗಿದ್ದಾರೆ. ಈಗ ಯೋಹಾನ ಅಧ್ಯಾಯ 1 ವಚನ 14 ಓದುವ ಮೂಲಕ ತಂದೆ ಯೆಹೋವ ದೇವರು ಏನಾದರು ಎಂದು ನೋಡೋಣ. ಆ ವಾಕ್ಯವು ದೇವರಾಗಿದ್ದರು ಎಂದು ಯೋಹಾನ ಅಧ್ಯಾಯ 1 ವಚನ 1 ಈಗಾಗಲೇ ವಿವರಿಸಿದೆ. ಆದರೆ ಯೋಹಾನ ಅಧ್ಯಾಯ 1 ವಚನ 14 ಪ್ರಕಾರ ದೇವರು ಎಂಬ ವಾಕ್ಯವು ಏನಾದರೂ, ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದರು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಹಾಗಾದರೆ ಆದಿಯಲ್ಲಿ ಅಸ್ತಿತ್ವದಲ್ಲಿದ್ದ ತಂದೆ ಯೆಹೋವ ದೇವರು ಈ ಭೂಮಿಯಲ್ಲಿ ಯಾರಂತೆ ಶರೀರದಲ್ಲಿ ಹುಟ್ಟಿದರು? ಅವರು ಯೇಸು ಕ್ರಿಸ್ತನಾಗಿ ಹುಟ್ಟಿದರು. ನಾವು ಈ ಬೋಧನೆಯನ್ನು ಯೋಹಾನ ಅಧ್ಯಾಯ 1 ವಚನ 1 ಮತ್ತು ಯೋಹಾನ ಅಧ್ಯಾಯ 1 ವಚನ 14ರಲ್ಲಿ ನೋಡಬಹುದು. ತಂದೆ ಯೆಹೋವ ದೇವರು ಮಾಡಿದ್ದೆಲ್ಲವೂ ಯೇಸು ಮಾಡಿದಂತೆಯೇ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ. ಅದನ್ನು ಯೇಸು ಮಾಡಿದರು ಎಂದು ನಾವು ಹೇಳಬಹುದು, ಅಲ್ಲವೇ? ತಂದೆಯಾದ ದೇವರು ಯೆಹೋವ ಮತ್ತು ಯೇಸುವಿನ ಬಗ್ಗೆ ನಾವು ಏಕೆ ಹೀಗೆ ಮಾತನಾಡಬಹುದು? ಏಕೆಂದರೆ ಅವರು ಬೇರೆ ಬೇರೆಯಲ್ಲ, ಆದರೆ ಒಂದೇ ದೇವರಾಗಿದ್ದಾರೆ. ತಂದೆ ಯೆಹೋವ ದೇವರು ಯೇಸು ಎಂಬ ಬೇರೆ ಹೆಸರನ್ನು ಬಳಸಿದ್ದರೂ ಅವರು ಮೂಲ ರೂಪದಲ್ಲಿ ಒಂದೇ ದೇವರಾಗಿದ್ದಾರೆ. ಇದಕ್ಕಾಗಿಯೇ ಫಿಲಿಪಿಯವರಿಗೆ ಅಧ್ಯಾಯ 2 ವಚನ 5ರಲ್ಲಿ ಬರೆದಿರುವ ವಚನವು ಯೇಸು ದೇವ ಸ್ವರೂಪರಾಗಿದ್ದಾರೆ ಎಂದು ನಮಗೆ ಕಲಿಸುತ್ತದಲ್ಲವೇ? ಜನರು ತ್ರಯೇಕತ್ವದ ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ ಅಥವಾ ತ್ರಯೇಕತ್ವದ ಜ್ಞಾನವನ್ನು ಗ್ರಹಿಸಿಕೊಳ್ಳದೆ ಸತ್ಯವೇದವನ್ನು ಓದಿದರೆ ಅವರು ಸತ್ಯವೇದವನ್ನು ಕಾದಂಬರಿ, ಪುರಾಣ ಅಥವಾ ಕಥೆ ಎಂಬಂತೆ ನೋಡುತ್ತಾರೆ. ನಾನು ತಂದೆಯು ಒಂದಾಗಿದ್ದೇವೆ ಎಂದು ಯೇಸು ಏಕೆ ಹೇಳಿದರು? ಯೇಸು ಇದನ್ನು ಏಕೆ ಹೇಳಿದರು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಇಡೀ ಸತ್ಯವೇದದಲ್ಲಿ ದೇವರು ದಾಖಲಿಸಿರುವ ಈ ಪ್ರಮುಖ ಮತ್ತು ಆಳವಾದ ಸತ್ಯವನ್ನು ನಾವು ತಿಳಿದು ಗ್ರಹಿಸಿಕೊಳ್ಳಬೇಕು. ಆದಿಯಲ್ಲಿದ್ದ ವಾಕ್ಯವು ನರಾವತಾರ ಎತ್ತಿತು ಎಂದು ಸತ್ಯವೇದ ಹೇಳುತ್ತದೆ. ದೇವರು ನರಾವತಾರ ಎತ್ತಿದರು ಎಂದರೆ ದೇವರು ಮನುಷ್ಯನಾಗಿ ಬಂದು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದರು ಮತ್ತು ನಮ್ಮೊಂದಿಗೆ ಕೆಲಸ ಮಾಡಿದರು ಎಂದಾಗಿದೆ. 31 ವರ್ಷ ವಯಸ್ಸಿನ ನಮ್ಮ ಇಬ್ಬರು ಸಹೋದರರು 30 ವರ್ಷ ವಯಸ್ಸಿನವರಾಗಿದ್ದರಿಂದ ಅವರು ಎದ್ದು ನಿಂತರು. ಅದು ನಿಮಗೆ ನೆನಪಿದೆಯೇ? ಸಹೋದರರಲ್ಲಿ ಒಬ್ಬರು, ನಾನು ನಿಮ್ಮ ದೇವರಾದ ಯೆಹೋವನು, ನನ್ನನ್ನು ನಂಬಿರಿ ಎಂದು ಹೇಳಿದರು ಅಂದುಕೊಳ್ಳೋಣ. ನೀವು 2000 ವರ್ಷಗಳ ಹಿಂದೆ ಜೀವಿಸುತ್ತಿದ್ದರೆ ನೀವು ಆಮೇನ್ ಎಂದು ಹೇಳಿ ಅವರನ್ನು ಹಿಂಬಾಲಿಸುವಿರಾ? ನೀವು ಅವರನ್ನು ಸುಲಭವಾಗಿ ಸ್ವೀಕರಿಸಿದ್ದರೆ ನನಗೆ ಆಶ್ಚರ್ಯವಾಗುತ್ತಿತ್ತು. ನಾವು ದೇವರ ಬಗ್ಗೆ ಸರಿಯಾದ ಜ್ಞಾನವಿಲ್ಲದೆ ನಮ್ಮ ದೈಹಿಕ ದೃಷ್ಟಿಕೋನದಿಂದ ಮಾತ್ರ ಅವರನ್ನು ನೋಡಿದರೆ ನಾವು ಕ್ರಿಸ್ತನನ್ನು ನಂಬಲು ಸಾಧ್ಯವಿಲ್ಲ, ಕ್ರಿಸ್ತನನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ ಅಥವಾ ಕ್ರಿಸ್ತನನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಎಂದು ಸತ್ಯವೇದ ನಮಗೆ ಕಲಿಸುತ್ತದೆ. ನಿಮಗೆ ಅವರನ್ನು ಸ್ವೀಕರಿಸಲು ಬಹಳ ಕಷ್ಟವಾಗುತ್ತಿತ್ತು. ಆದರೆ ದೇವರ ಜ್ಞಾನವನ್ನು ನೋಡಲು, ಕೇಳಲು ಮತ್ತು ಅರ್ಥ ಮಾಡಿಕೊಳ್ಳಲು ದೇವರು ಅನುಮತಿಸಿದವರು ಕ್ರಿಸ್ತನನ್ನು ಸ್ವೀಕರಿಸಬಹುದು, ಅಲ್ಲವೇ? ದೇವರು ಎಷ್ಟೇ ರಹಸ್ಯಮಯ ರೂಪದಲ್ಲಿ ಕಾಣಿಸಿಕೊಂಡರೂ ಅವರು ಕ್ರಿಸ್ತನನ್ನು ಗುರುತಿಸಬಹುದು ಮತ್ತು ಅವರನ್ನು ಸ್ವೀಕರಿಸಬಹುದು. ನಾನು ತಂದೆಯು ಒಂದಾಗಿದ್ದೇವೆ ಎಂದು ಯೇಸು ಹೇಳಿದರು. ಯೇಸು ತಾನು ಯಾರೆಂದು ನೇರವಾಗಿ ಬಹಿರಂಗಪಡಿಸಿದರು. ಅನೇಕ ಯಹೂದ್ಯರು, ಧರ್ಮಶಾಸ್ತ್ರಿಗಳು ಮತ್ತು ಫರಿಸಾಯರು ಆತನಿಗೆ ಕಲ್ಲೆಸೆಯಲು ಕಲ್ಲುಗಳನ್ನು ಎತ್ತಿಕೊಂಡರು. ಯೋಹಾನ ಅಧ್ಯಾಯ 10 ವಚನ 30ರಲ್ಲಿ ಯೇಸು ನಾನು ತಂದೆಯು ಒಂದಾಗಿದ್ದೇವೆ ಅಂದರು. ಈ ವಚನದಲ್ಲಿ ಬರೆದ ಅವರ ಮಾತಿನಲ್ಲಿ ತ್ರಯೇಕತ್ವದ ಸತ್ಯವನ್ನು ಹೆಚ್ಚು ಸ್ಪಷ್ಟವಾಗಿ ವಿವರಿಸಲಾಗಿದೆ. ಯೆಹೋವ ದೇವರು ಯೇಸು ಈ ಬೋಧನೆಯನ್ನು ನೀಡಿದರು. ತ್ರಯೇಕತ್ವವನ್ನು ಗ್ರಹಿಸದ ಯಹೂದ್ಯರ ಪ್ರತಿಕ್ರಿಯೆಯನ್ನು ಮುಂದಿನ ವಚನದಲ್ಲಿ ನೋಡೋಣ. ವಚನ 31ರೊಂದಿಗೆ ಮುಂದುವರೆಸೋಣ. ಯಹೂದ್ಯರು ಆತನನ್ನು ಹೊಡೆದು ಕೊಲ್ಲಬೇಕೆಂದು ತಿರುಗಿ ಕಲ್ಲುಗಳನ್ನು ತೆಗೆದುಕೊಂಡು ಬರಲು ಯೇಸು ಅವರನ್ನು, ತಂದೆಯ ಕಡೆಯಿಂದ ಅನೇಕ ಒಳ್ಳೆ ಕ್ರಿಯೆಗಳನ್ನು ನಿಮಗೆ ತೋರಿಸಿದನು, ಅವುಗಳಲ್ಲಿ ಯಾವ ಕ್ರಿಯೆಯ ದೆಸೆಯಿಂದ ನನ್ನ ಮೇಲೆ ಕಲ್ಲೆಸೆಯುತ್ತೀರಿ ಎಂದು ಕೇಳಿದ್ದಕ್ಕೆ ಯಹೂದ್ಯರು, ನಾವು ನಿನ್ನ ಮೇಲೆ ಕಲ್ಲೆಸೆಯುವುದು ಒಳ್ಳೆ ಕಾರ್ಯದ ದೆಸೆಯಿಂದಲ್ಲ, ದೇವದೂಷಣೆಯ ದೆಸೆಯಿಂದಲೂ ನೀನು ಮನುಷ್ಯನಾಗಿದ್ದು ನಿನ್ನನ್ನೇ ನೀನು ಯೇಸು ತನ್ನನ್ನು ಯಾರೆಂದು ಹೇಳಿದರು, ದೇವರನ್ನಾಗಿ ಮಾಡಿಕೊಳ್ಳುವುದರ ದೆಸೆಯಿಂದಲೂ ನಿನ್ನ ಮೇಲೆ ಕಲ್ಲೆಸೆಯುತ್ತೇವೆ ಅಂದರು. ನೀನು ಮನುಷ್ಯನು ದೇವರಾಗಲು ಹೇಗೆ ಸಾಧ್ಯ ಎಂದು ಅವರು ಹೇಳಿದರು. ಹೀಗೆ ಹೇಳುತ್ತಾ ದೇವದೂಷಣೆಗಾಗಿ ಕಲ್ಲೆಸೆಯಲು ಕಲ್ಲುಗಳನ್ನು ಎತ್ತಿಕೊಂಡರು. ಸದಸ್ಯರೇ, ಯೇಸು ಸ್ವತಃ ಅವರು ತಂದೆಯಾದ ದೇವರು ಎಂದು ಹೇಳಿದರು. ಅಪೊಸ್ತಲ ಯೋಹಾನನು ಸಹ ಇದರ ಬಗ್ಗೆ ಸಾಕ್ಷಿ ಹೇಳಿದನು ಮತ್ತು ಪ್ರವಾದಿ ಯೆಶಾಯ ಅಧ್ಯಾಯ 9ರಲ್ಲಿಯೂ ಇದರ ಬಗ್ಗೆ ಸ್ಪಷ್ಟವಾಗಿ ಪ್ರವಾದಿಸಿದ್ದಾನೆ. ಯೆಶಾಯನ ಪುಸ್ತಕದ ಪ್ರವಾದನೆಗಳು, ಮಗನಾಗಿ ಹುಟ್ಟಿ ಗಲಿಲಾಯದಲ್ಲಿ ಬೆಳೆದ ಮಗುವು ಪರಾಕ್ರಮಿಯಾದ ದೇವರು ಮತ್ತು ನಿತ್ಯನಾದ ತಂದೆ ಎಂದು ಹೇಳುತ್ತದೆ. ಹಾಗಾದರೆ ತಂದೆ ದೇವರು ಯೆಹೋವ ಮತ್ತು ಮಗನಾದ ದೇವರು ಯೇಸು ಪರಸ್ಪರ
ಪರಸ್ಪರ ಭಿನ್ನವಾಗಿರಲು ಸಾಧ್ಯವೇ? ಇಲ್ಲ, ಅವರು ಭಿನ್ನವಾಗಿರಲು ಸಾಧ್ಯವಿಲ್ಲ. ಯೆಶಾಯ ಅಧ್ಯಾಯ 43 ವಚನ 11 ನೋಡೋಣ. ನಾನೇ ಯೆಹೋವನು, ನಾನು ಹೊರತು ಯೆಹೋವನ ಹೊರತು ಯಾರಿಲ್ಲ, ಯಾವ ರಕ್ಷಕನೂ ಇಲ್ಲ. ತಂದೆ ದೇವರು ಯೆಹೋವ, ಮಗನಾದ ದೇವರು ಯೇಸು ಮತ್ತು ಪವಿತ್ರಾತ್ಮ ದೇವರು ಭಿನ್ನವಾಗಿದ್ದರೆ ನಾವು ಯಾರನ್ನು ನಂಬಬೇಕು? ಯೆಶಾಯ ಅಧ್ಯಾಯ 43 ಪ್ರಕಾರ ನಾವು ತಂದೆ ಯೆಹೋವ ದೇವರನ್ನು ನಂಬಬೇಕು. ಹಳೆ ಒಡಂಬಡಿಕೆಯಲ್ಲಿ ನಾನೇ ಯೆಹೋವನು, ನಾನು ಹೊರತು ಯಾವ ರಕ್ಷಕನೂ ಇಲ್ಲ ಎಂದು ಬರೆಯಲಾಗಿದೆ. ಎಷ್ಟಾದರೂ ಹೊಸ ಒಡಂಬಡಿಕೆಯಲ್ಲಿ ಯೇಸುವನ್ನು ನಂಬಿದ ಅಪೊಸ್ತಲರು ಯೇಸುವನ್ನು ಹೊರತುಪಡಿಸಿ ಬೇರೆ ರಕ್ಷಕನಿಲ್ಲ, ಆದ್ದರಿಂದ ನಾವು ಯೇಸುವನ್ನು ನಂಬಬೇಕು ಎಂದು ಒತ್ತಿ ಹೇಳಿದರು. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 4 ವಚನ 11 ಹೀಗೆ ಬರೆದಿದೆ: ಮನೆ ಕಟ್ಟುವವರಾದ ನೀವು ಹೀನೈಸಿದ ಕಲ್ಲು ಆತನು, ಆತನೇ ಮುಖ್ಯವಾದ ಮೂಲೆಗಲ್ಲಾದನು. ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಅಂದರೆ ರಕ್ಷಣೆಯು ಯೇಸುವಲ್ಲಿ ಮಾತ್ರ ಸಿಕ್ಕುವುದು ಎಂದಾಗಿದೆ. ಈ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು. ಯೆಶಾಯ ಅಧ್ಯಾಯ 43 ನಾನು ಹೊರತು ಯಾವ ರಕ್ಷಕನೂ ಇಲ್ಲ ಎಂದು ಹೇಳುತ್ತದೆ. ಆದರೆ ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 4 ವಚನ 12 ಯೇಸುವಿನ ಹೊರತು ಬೇರೆ ರಕ್ಷಕನಿಲ್ಲ ಎಂದು ಬರೆಯಲಾಗಿದೆ. ಒಂದೇ ಸತ್ಯವೇದದ ಯಾವ ಭಾಗವನ್ನು ನಾವು ನಂಬಬೇಕು ಮತ್ತು ಯಾವ ಭಾಗವನ್ನು ನಿರ್ಲಕ್ಷಿಸಬೇಕು? ಯೆಶಾಯ ಅಧ್ಯಾಯ 43 ಯೆಹೋವನ ಹೊರತು ಯಾವ ರಕ್ಷಕನೂ ಇಲ್ಲ ಎಂದು ಹೇಳುತ್ತದೆ. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 4 ವಚನ 12 ಯೇಸುವಿನ ಹೊರತು ಬೇರೆ ರಕ್ಷಕನಿಲ್ಲ ಎಂದು ಹೇಳುತ್ತದೆ. ತಂದೆ ದೇವರು ಯೆಹೋವ ಮತ್ತು ಮಗನಾದ ದೇವರು ಯೇಸು ಒಂದೇ ದೇವರಲ್ಲದಿದ್ದರೆ ಇದು ಸತ್ಯವೇದದಲ್ಲಿ ದೊಡ್ಡ ನಿರಾಕರಣೆಯಾಗುತ್ತದೆ. ನೀವು ಇದನ್ನು ಒಪ್ಪುವುದಿಲ್ಲವೇ? ಎಷ್ಟಾದರೂ ಸತ್ಯವೇದದಲ್ಲಿ ಯಾವುದೇ ನಿರಾಕರಣೆಗಳಿಲ್ಲ. ಅದೇಕೆ? ತಂದೆಯಾದ ದೇವರು ಯೆಹೋವ ಯಾರು? ಅವರು ಮಗನಾದ ಯೇಸು ದೇವರಾಗಿದ್ದಾರೆ. ಮಗನಾದ ಯೇಸು ದೇವರು ಯಾರಾಗಿದ್ದಾರೆ? ಅವರು ತಂದೆಯಾದ ಯೆಹೋವ ದೇವರಾಗಿದ್ದಾರೆ. ಈ ದೃಷ್ಟಿಕೋನದಿಂದ ಜನರು ಸತ್ಯವೇದದ 66 ಪುಸ್ತಕಗಳನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಕ್ರಿಸ್ತನು ಈ ಭೂಮಿಗೆ ಬಂದಾಗ ಅವರು ಏನು ಮಾಡಿದರು, ಅವರ ಮೊದಲನೇ ಬರುವಿಕೆಯಲ್ಲಿ ಏನು ಮಾಡಿದರು ಮತ್ತು ಎರಡನೇ ಬರುವಿಕೆಯಲ್ಲಿ ಏನು ಮಾಡಿದರು ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಾವು ಈಗ ಕ್ರಿಸ್ತ ಅನ್ಸಾಂಗ್ ಹೋಂಗ್ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ಮತ್ತು ಕ್ರಿಸ್ತ ಅನ್ಸಾಂಗ್ ಹೋಂಗ್ ರವರ ಮಹಿಮೆಯನ್ನು ಬೋಧಿಸುತ್ತೇವೆ. ನಾವು ಇದನ್ನು ಮಾಡುವುದರಿಂದ ಇತರ ಸಭೆಯವರು ದೇವರ ಸಭೆ ಯೇಸು ಕ್ರಿಸ್ತರನ್ನು ನಂಬುವುದಿಲ್ಲ ಎಂದು ಹೇಳುತ್ತಾರೆ. ಎಷ್ಟಾದರೂ ನಾವು ಯೇಸು ಕ್ರಿಸ್ತರನ್ನು ನಂಬುತ್ತೇವೆ. ನಾವು ತಂದೆಯಾದ ಯೆಹೋವ ದೇವರನ್ನು ಸಹ ನಂಬುತ್ತೇವೆ. ನಾವು ಹೊಸ ಹೆಸರನ್ನು ಸಹ ನಂಬುತ್ತೇವೆ. ದೇವರ ಸಭೆಯು ತಂದೆಯಾದ ಯೆಹೋವ ದೇವರನ್ನು ನಂಬುತ್ತದೆ, ಮಗನಾದ ಯೇಸು ದೇವರನ್ನು ಮತ್ತು ಪವಿತ್ರಾತ್ಮ ದೇವರಾದ ಅನ್ಸಾಂಗ್ ಹೋಂಗ್ ರವರನ್ನು ನಂಬುತ್ತದೆ. ಬೇರೆ ಸಭೆಗಳು ಈ ರೀತಿ ಯೋಚಿಸುತ್ತವೆ ಏಕೆಂದರೆ ಅವರಿಗೆ ತ್ರಯೇಕತ್ವದ ಕುರಿತು ಯಾವುದೇ ಜ್ಞಾನವಿಲ್ಲ. ಆದಿಸಭೆಯ ಎಲ್ಲಾ ಸಂತರು ಪ್ರಾರ್ಥಿಸುವಾಗ ಅವರು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದರು. ಅವರು ಸುವಾರ್ತೆಯನ್ನು ಸಾರುವಾಗ ಯೇಸುವನ್ನು ನಂಬಿರಿ ಏಕೆಂದರೆ ಅವರು ರಕ್ಷಕರಾಗಿದ್ದಾರೆ ಎಂದು ಹೇಳುತ್ತಾ ಅವರು ಬೋಧಿಸಿದರು. ತಂದೆಯ ಕಾಲದಲ್ಲಿ ಏನಾಗಿದೆ? ಎಲ್ಲಾ ವಿಶ್ವಾಸಿಗಳು ಬೋಧಿಸುವಾಗ ದೇವರನ್ನು ನಂಬದವರಿಗೆ ಅವರು ಏನು ಹೇಳಿದರು? ತಂದೆಯಾದ ಯೆಹೋವ ದೇವರನ್ನು ನಂಬಿರಿ, ತಂದೆಯಾದ ಯೆಹೋವ ದೇವರು ರಕ್ಷಕರಾಗಿದ್ದಾರೆ ಎಂದು ಅವರು ಹೇಳಿದರು. ಎಲ್ಲಾ ವಿಶ್ವಾಸಿಗಳು ಈ ರೀತಿ ಬೋಧಿಸಿದರು. ಹಾಗಾದರೆ ತಂದೆಯಾದ ಯೆಹೋವ ದೇವರು ಮತ್ತು ಮಗನಾದ ಯೇಸು ದೇವರು ಬೇರೆ ಬೇರೆಯೇ? ಖಂಡಿತ ಇಲ್ಲ. ತಂದೆಯಾದ ಯೆಹೋವ ದೇವರು ಯೇಸುವಿನ ಹೆಸರಿನಲ್ಲಿ ಶರೀರದಲ್ಲಿ ಈ ಭೂಮಿಯಲ್ಲಿ ಕಾಣಿಸಿಕೊಂಡರು ಮತ್ತು ಎಲ್ಲಾ ಮಾನವ ಕುಲವನ್ನು ರಕ್ಷಣೆಯ ಮಾರ್ಗಕ್ಕೆ ಮುನ್ನಡೆಸಿದರು. ಈ ಜ್ಞಾನವಿಲ್ಲದವರು ಯೆಹೋವ ದೇವರು ಮತ್ತು ಯೇಸು ದೇವರು ಬೇರೆ ಬೇರೆ ಎಂದು ಭಾವಿಸುತ್ತಾರೆ. ತಂದೆಯಾದ ಯೆಹೋವ ದೇವರು ಮತ್ತು ಮಗನಾದ ಯೇಸು ದೇವರು ಬೇರೆ ಬೇರೆಯಾಗಿದ್ದಾರೆ ಎಂಬ ದೃಷ್ಟಿಕೋನದಿಂದ ಅವರು ಸತ್ಯವೇದವನ್ನು ಓದುವುದರಿಂದ ಸತ್ಯವೇದದ ವಾಕ್ಯಗಳು ಹೊಂದಾಣಿಕೆ ಇಲ್ಲದ್ದು ಎಂದು ಅವರು ನಂಬುತ್ತಾರೆ. ನಾನು ಈಗ ನಿಮಗೆ ತೋರಿಸುವ ವಿಷಯವೂ ಸಹ ಅವರ ದೃಷ್ಟಿಯಲ್ಲಿ ಅನೇಕ ನಿರಾಕರಣೆಗಳನ್ನು ಹೊಂದಿದೆ. ಯೆಶಾಯ ಅಧ್ಯಾಯ 9, ಫಿಲಿಪಿಯವರಿಗೆ ಅಧ್ಯಾಯ 2, ಯೋಹಾನ ಅಧ್ಯಾಯ 1 ಮತ್ತು ಯೋಹಾನ ಅಧ್ಯಾಯ 10 ನಾವು ದೃಢಪಡಿಸಿಕೊಂಡಂತೆ ತಂದೆಯಾದ ಯೆಹೋವ ದೇವರು ಮಗನಾದ ಯೇಸು ಆಗಿದ್ದಾರೆ. ಯೇಸು ಯಾರಾಗಿದ್ದಾರೆ? ಯೇಸು ಯೆಹೋವ ದೇವರಾಗಿದ್ದಾರೆ ಎಂಬ ಸತ್ಯವನ್ನು ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. ಪ್ರಕಟಣೆ ಅಧ್ಯಾಯ 1 ಇನ್ನೊಂದು ವಚನ ನೋಡೋಣ. ಪ್ರಕಟಣೆ ಅಧ್ಯಾಯ 1 ವಚನ 8 ಹೀಗೆ ಹೇಳುತ್ತದೆ: ನಾನು ಯಾರು? ಆದಿಯೂ ಅಂತ್ಯವೂ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವವನು ಸರ್ವಶಕ್ತನೂ ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಇಲ್ಲಿ ಕರ್ತನಾದ ಯೆಹೋವ ದೇವರು ನಾನು ಆದಿಯೂ ಅಂತ್ಯವೂ ಆಗಿದ್ದೇನೆ ಎಂದು ಹೇಳಿದರು. ತನ್ನ ಬಗ್ಗೆ ಯೇಸು ಕೂಡ ಇದೇ ವಿಷಯವನ್ನು ಹೇಳಿದರು. ಪ್ರಕಟಣೆ ಅಧ್ಯಾಯ 22 ವಚನ 13 ನೋಡೋಣ.
ನಾನೇ ಆದಿಯೂ ಅಂತ್ಯವೂ ಮೊದಲನೆಯವನು ಕಡೆಯವನು ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ವಚನ 16ರ ಪ್ರಕಾರ ಇಲ್ಲಿರುವ ನಾನು ಯಾರಾಗಿದ್ದಾರೆ? ಏಸು ಎಂಬ ನಾನು ನನ್ನ ದೂತನನ್ನು ಕಳುಹಿಸಿಕೊಟ್ಟೆನು. ಏಸು ಸಹ ನಾನೇ ಆದಿಯೂ ಅಂತ್ಯವೂ ಎಂದು ಹೇಳಿದರು. ಪ್ರಕಟಣೆ ಅಧ್ಯಾಯ 1ರಲ್ಲಿ ತಂದೆಯಾದ ಯೆಹೋವ ದೇವರು ನಾನು ಆದಿಯೂ ಅಂತ್ಯವೂ ಎಂದು ಹೇಳಿದರು. ಆಲ್ಫಾ ಮತ್ತು ಒಮೆಗಾ ಎಂದರೆ ಏನು? ಗ್ರೀಕ್ ವರ್ಣಮಾಲೆಯ ಮೊದಲ ಅಕ್ಷರವು ಆಲ್ಫಾ ಎಂದಾಗಿದೆ. ಗ್ರೀಕ್ ವರ್ಣಮಾಲೆಯ ಕೊನೆಯ ಅಕ್ಷರವು ಒಮೆಗಾ ಎಂದಾಗಿದೆ. ಇನ್ನೊಂದು ರೀತಿ ಹೇಳಿದರೆ ನಾನೇ ಪ್ರಾರಂಭವೂ ಸಮಾಪ್ತಿಯೂ ಎಂದು ಅವರ ಮಾತಿನ ಅರ್ಥವಾಗಿದೆ. ಏಸು ತಮ್ಮ ಕುರಿತು ಮತ್ತೆ ಇನ್ನೇನು ಹೇಳಿದರು? ನಾನೇ ಮೊದಲನೆಯವನು ಕಡೆಯವನು ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ ಎಂದರು. ತಂದೆಯಾದ ಯೆಹೋವ ದೇವರು ಸಹ ನಾನೇ ಆದಿಯೂ ಅಂತ್ಯವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ ಎಂದರು. ಅವರು ಒಂದೇ ಪ್ರಾರಂಭವೂ ಸಮಾಪ್ತಿಯೂ ಹೊಂದಿರುವುದರಿಂದ ತಂದೆಯಾದ ಯೆಹೋವ ದೇವರು ಮಗನಾದ ಯೇಸು ದೇವರಿಗಿಂತ ಭಿನ್ನವಾಗಿದ್ದಾರೆ ಎಂದು ನಾವು ನಿಜವಾಗಿಯೂ ಪರಿಗಣಿಸಬಹುದೇ? ಫಿಲಿಪಿಯವರಿಗೆ ಅಧ್ಯಾಯ 2ರಲ್ಲಿ ಆತನು ದೇವ ಸ್ವರೂಪನು ಎಂದು ಬರೆದಿರುವ ಅಪೊಸ್ತಲ ಪೌಲನ ಸಾಕ್ಷಿಯ ಮೂಲಕ ಯೇಸು ತಂದೆಯಾದ ಯೆಹೋವ ದೇವರ ಸ್ವರೂಪವಾಗಿದ್ದಾರೆ ಎಂದು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ನಾವು ಈ ಬೋಧನೆಯನ್ನು ತಿರಸ್ಕರಿಸಿದರೆ ಈ ಕಾಲದಲ್ಲಿ ಹೊಸ ಹೆಸರಿನೊಂದಿಗೆ ಕಾಣಿಸಿಕೊಂಡ ಕ್ರಿಸ್ತ ಅನ್ಸಾಂಗ್ ಹೋಂಗ್ ರವರ ಕುರಿತು ಸರಿಯಾದ ಜ್ಞಾನವನ್ನು ಹೊಂದಲು ಸಾಧ್ಯವಿಲ್ಲ. ಇದಲ್ಲದೆ ಪ್ರವಾದಿ ಹೋಶೇಯನು ದೇವರನ್ನು ಹುಡುಕಿ ತಿಳಿದುಕೊಳ್ಳೋಣ ಎಂಬುದರ ಕುರಿತು ಒತ್ತಿ ಹೇಳಿದ ದೇವರ ಸ್ಪಷ್ಟವಾದ ಚಿತ್ತವನ್ನು ನಡೆಸಲು ಸಾಧ್ಯವಾಗುವುದಿಲ್ಲ. ಇಲ್ಲಿಯವರೆಗೆ ತಂದೆಯಾದ ಯೆಹೋವ ದೇವರು ಮತ್ತು ಮಗನಾದ ಯೇಸು ದೇವರು ಒಂದೇ ಮತ್ತು ಒಬ್ಬರೇ ದೇವರು ಎಂದು ನಾವು ನೋಡಿದೆವು. ಮುಂದೆ 1 ಕೊರಿಂಥದವರಿಗೆ ಅಧ್ಯಾಯ 2ರ ಮೂಲಕ ಪವಿತ್ರಾತ್ಮ ದೇವರು ಮತ್ತು ತಂದೆಯಾದ ಯೆಹೋವ ದೇವರು ಒಂದೇ ಆಗಿದ್ದಾರೆ ಎಂದು ದೃಢಪಡಿಸಿಕೊಳ್ಳೋಣ. 1 ಕೊರಿಂಥದವರಿಗೆ ಅಧ್ಯಾಯ 2 ವಚನ 11 ನೋಡೋಣ. ಮಗನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮನುಷ್ಯನ ಒಳಗಿರುವ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೂ ತಿಳಿಯದು ಎಂದು ಹೇಳಲಾಗಿದೆ. ಹಾಗೆಯೇ ದೇವರ ಆಲೋಚನೆಗಳನ್ನು ಯಾರು ಗ್ರಹಿಸುವರು? ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ. ದೇವರ ಚಿತ್ತ ಮತ್ತು ದೇವರ ಆಲೋಚನೆಗಳು ದೇವರ ಆತ್ಮನಿಗೆ ಮಾತ್ರ ತಿಳಿದಿರುತ್ತದೆ ಎಂದು ಬರೆಯಲಾಗಿದೆ. ವಚನ 10 ಹೀಗೆ ಹೇಳುತ್ತದೆ, ನಮಗಾದರೋ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲಾ ವಿಷಯಗಳನ್ನು ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ಇದರರ್ಥ ಆತನಿಗೆ ದೇವರ ಎಲ್ಲಾ ವಿಷಯಗಳು ತಿಳಿದಿದೆ ಎಂದಾಗಿದೆ. ಹಾಗಾದರೆ ಪವಿತ್ರಾತ್ಮ ದೇವರು ಮತ್ತು ತಂದೆ ದೇವರ ನಡುವೆ ಯಾವ ಸಂಬಂಧವಿದೆ? ಅವರು ಒಂದೇ ಮತ್ತು ಒಬ್ಬರೇ ದೇವರು ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು ಅಲ್ಲವೇ? ನಮ್ಮಲ್ಲಿರುವ ಆತ್ಮಕ್ಕೆ ಹೊರತುಪಡಿಸಿ ನಾವು ಏನು ಯೋಚಿಸುತ್ತೇವೆ ಮತ್ತು ನಮಗೆ ಏನು ತಿಳಿದಿದೆ ಎಂಬುದು ಯಾರಿಗೂ ತಿಳಿಯದು. ಅದೇ ರೀತಿ ಆತನಿಗೆ ದೇವರ ಎಲ್ಲಾ ವಿಷಯಗಳು ತಿಳಿದಿದ್ದರೆ ಆತನು ಯಾರಾಗಿದ್ದಾರೆ? ಆದ್ದರಿಂದ 1 ಕೊರಿಂಥದವರಿಗೆ ಅಧ್ಯಾಯ 2 ವಚನ 10ರಿಂದ 11ರ ಮೂಲಕ ತಂದೆಯಾದ ಯೆಹೋವ ದೇವರು ಮತ್ತು ಪವಿತ್ರಾತ್ಮ ದೇವರು ಬೇರೆ ಬೇರೆ ಅಲ್ಲ, ಆದರೆ ಒಂದೇ ದೇವರು ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಹಾಗಾದರೆ 1 ಯೋಹಾನನು ಅಧ್ಯಾಯ 2ರ ಮೂಲಕ ಯೇಸು ಮತ್ತು ಪವಿತ್ರಾತ್ಮ ದೇವರು ಬೇರೆ ಬೇರೆ ಅಲ್ಲ, ಆದರೆ ಒಂದೇ ದೇವರು ಎಂದು ದೃಢಪಡಿಸಿಕೊಳ್ಳೋಣ. 1 ಯೋಹಾನನು ಅಧ್ಯಾಯ 2 ವಚನ 1 ನೋಡೋಣ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ ಎಂದು ಹೇಳಿದ್ದಾನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ಯಾರು ನಮ್ಮ ಸಹಾಯಕ? ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಒಬ್ಬ ಸಹಾಯಕನು ಅಂದರೆ ಒಬ್ಬರ ಪರವಾಗಿ ಮಾತನಾಡುವ ವ್ಯಕ್ತಿ ಎಂದು ಹೇಳಲಾಗುತ್ತದೆ. ಯೇಸುವಿನ ಕುರಿತು ಅವರನ್ನು ಸಹಾಯಕ ಅಥವಾ ಸಲಹೆಗಾರನು ಎಂದು ಹೇಳಲಾಗಿದೆ. ಇಲ್ಲಿ ಯೇಸುವನ್ನು ಸಹಾಯಕ ಅಥವಾ ಸಲಹೆಗಾರ ಎಂದು ವಿವರಿಸಲಾಗಿದೆ. ಯೋಹಾನ ಅಧ್ಯಾಯ 14 ವಚನ 24ರಲ್ಲಿ ಸಹಾಯಕ ಎಂದು ಯಾರನ್ನು ವಿವರಿಸಲಾಗಿದೆ ಎಂದು ನೋಡೋಣ. ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಆ ಸಹಾಯಕನು ಯಾರು? ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. 1 ಯೋಹಾನನು ಪುಸ್ತಕದಲ್ಲಿ
ಯೇಸುವನ್ನು ಸಹಾಯಕ ಎಂದು ಹೇಳಲಾಗಿದೆ. ಯೋಹಾನ ಅಧ್ಯಾಯ 14ರಲ್ಲಿ ಪವಿತ್ರಾತ್ಮನನ್ನು ಸಹ ಸಹಾಯಕನೆಂದು ಹೇಳಲಾಗಿದೆ. ಅಂದರೆ ಯೇಸು ಯಾರೆಂದು ಸತ್ಯವೇದ ಸಾಕ್ಷೀಕರಿಸುತ್ತದೆ, ಅವರು ಪವಿತ್ರಾತ್ಮನು ಎಂದು ಹೇಳಲಾಗಿದೆ. ಅಂದರೆ ಪವಿತ್ರಾತ್ಮನು ಯೇಸು ಆಗಿದ್ದಾರೆ ಎಂದಾಗಿದೆ. ತಂದೆಯಾದ ಯೆಹೋವ ದೇವರು ಪವಿತ್ರಾತ್ಮನಾಗಿದ್ದಾರೆ ಮತ್ತು ಯೇಸುವು ಸಹ ಪವಿತ್ರಾತ್ಮನಾಗಿದ್ದಾರೆ. ತಂದೆಯಾದ ಯೆಹೋವ ದೇವರು ಯೇಸು ಆಗಿದ್ದಾರೆ ಮತ್ತು ಯೇಸು ತಂದೆಯಾದ ಯೆಹೋವ ದೇವರಾಗಿದ್ದಾರೆ. ಹಾಗಾದರೆ ಇದರ ಅರ್ಥವೇನು? ಮುಕ್ತಾಯವಾಗಿ ಹೇಳುವುದಾದರೆ, ತಂದೆಯಾದ ಯೆಹೋವ ದೇವರು, ಮಗನಾದ ಯೇಸು ದೇವರು ಮತ್ತು ಪವಿತ್ರಾತ್ಮ ದೇವರು ಒಂದೇ ಮತ್ತು ಒಬ್ಬರೇ ದೇವರಾಗಿದ್ದಾರೆ. ತ್ರಯೇಕತ್ವದಲ್ಲಿ ಅತ್ಯಂತ ಪ್ರಮುಖ ಅಂಶವು ಒಂದೇ ದೇವರು ಮಾನವ ಕುಲವನ್ನು ರಕ್ಷಣೆಗೆ ಮತ್ತು ನಿತ್ಯ ಪರಲೋಕ ರಾಜ್ಯಕ್ಕೆ ಮುನ್ನಡೆಸಲು ಪ್ರತಿ ಕಾಲದಲ್ಲಿ ವಿಭಿನ್ನ ಹೆಸರುಗಳನ್ನು ಬಳಸುತ್ತಾರೆ ಎಂದಾಗಿದೆ. ಎಲ್ಲಾ ಮಾನವ ಕುಲವನ್ನು ರಕ್ಷಿಸಲು ಈ ಕಾಲದಲ್ಲಿ ಹೊಸ ಹೆಸರಿನೊಂದಿಗೆ ಈ ಭೂಮಿಗೆ ಬಂದ ಕ್ರಿಸ್ತ ಅನ್ಸಾಂಗ್ ಹೋಂಗ್ ರವರು 2000 ವರ್ಷಗಳ ಹಿಂದೆ ಸಹ ಬಂದರು. ಆ ಸಮಯದಲ್ಲಿ ಅವರು ಏನು ಮಾಡಿದರೆಂದು ನಿಮಗೆ ತಿಳಿದಿದೆ. ಅವರು ಗಲಿಲಾಯ ಸಮುದ್ರದ ತೀರದಲ್ಲಿ ಹೋಗಿ ಪೇತ್ರನಿಗೆ, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳಿದರು. ಇದನ್ನು ಯಾರು ಹೇಳಿದರು? ಇದನ್ನು ಪವಿತ್ರಾತ್ಮ ದೇವರು ಹೇಳಿದರು. 2000 ವರ್ಷಗಳ ಹಿಂದೆ ಪವಿತ್ರಾತ್ಮ ದೇವರಾದ ಅನ್ಸಾಂಗ್ ಹೋಂಗ್ ರವರು ಇದನ್ನು ಹೇಳಿದರು. ಸುಮಾರು 3500 ವರ್ಷಗಳ ಹಿಂದೆ ಕ್ರಿಸ್ತ ಅನ್ಸಾಂಗ್ ಹೋಂಗ್ ಏನು ಮಾಡಿದರು? 3500 ವರ್ಷಗಳ ಹಿಂದೆ ಅವರು ಏನು ಮಾಡಿದರೆಂದು ನೋಡೋಣ. ಅವರು ಐಗುಪ್ತದವರ ಮೇಲೆ 10 ಉಪದ್ರವಗಳನ್ನು ಬರಮಾಡಿ ಹಿಂಸೆಯನ್ನು ಅನುಭವಿಸುತ್ತಿದ್ದ ಇಸ್ರಾಯೇಲ್ಯರನ್ನು ಬಿಡಿಸಿದರು. ಕ್ರಿಸ್ತ ಅನ್ಸಾಂಗ್ ಹೋಂಗ್ ಇದನ್ನು ಮಾಡಿದ ತಂದೆಯಾದ ಯೆಹೋವ ದೇವರಾಗಿದ್ದಾರೆ. ತ್ರಯೇಕತ್ವವು ಕೇವಲ ಎ ಎಂಬುದು ಬಿ ಆಗಿದೆ ಮತ್ತು ಬಿ ಎಂಬುದು ಸಿ ಆಗಿದೆ. ಆದ್ದರಿಂದ ಎ ಮತ್ತು ಸಿ ಸಮಾನವಾಗಿದೆ ಎಂದು ಹೇಳುವ ವಿಷಯವಲ್ಲ. ನಾವು ಗಣಿತದ ಕೆಲವು ಕ್ರಮವನ್ನು ಮಾತ್ರ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿಲ್ಲ. ಈ ಕ್ರಮದ ಮೂಲಕ ನಾವು ಅಂತಿಮವಾಗಿ ಏನನ್ನು ಕಲಿಯಬೇಕು? ಈ ಕಾಲದಲ್ಲಿ ಕಾಣಿಸಿಕೊಳ್ಳುವ ಪವಿತ್ರಾತ್ಮ ದೇವರು 2000 ವರ್ಷಗಳ ಹಿಂದೆ ಏನು ಮಾಡಿದರು? 3500 ವರ್ಷಗಳ ಹಿಂದೆ ಅವರು ಏನು ಮಾಡಿದರು? ಸೊಲೊಮೋನನ ಕಾಲದಲ್ಲಿ ದೇವರು ಅವನಿಗೆ ಹೇಗೆ ಕಾಣಿಸಿಕೊಂಡರು? ಆದಿಯಲ್ಲಿ ದೇವರು ಭೂಮಿಯಾಕಾಶವನ್ನು ಸಮಸ್ತವನ್ನು ಸೃಷ್ಟಿಸಿದಾಗ ಅವರು ಏನು ಮಾಡಿದರು? ತ್ರಯೇಕತ್ವದ ಕುರಿತು ಕಲಿಯುತ್ತಿರುವ ಉದ್ದೇಶವು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಗ್ರಹಿಸಿಕೊಳ್ಳುವುದಕ್ಕಾಗಿ ಅಲ್ಲವೇ? ನಾವು ತ್ರಯೇಕತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದರೆ ನಾವು ಬೇರೆ ರಕ್ಷಕನನ್ನು ಆರಾಧಿಸುತ್ತಿದ್ದೇವೆ ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ಇಷ್ಟಾದರೂ ನಾವು ತ್ರಯೇಕತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಅವರು ಬೇರೆ ಬೇರೆಯಲ್ಲ, ಆದರೆ ಒಂದೇ ದೇವರಾಗಿದ್ದಾರೆ. ಆದ್ದರಿಂದಲೇ ಯೇಸು ಯೋಹಾನ ಅಧ್ಯಾಯ 10 ವಚನ 30ರಲ್ಲಿ ನಾನು ತಂದೆಯು ಒಂದಾಗಿದ್ದೇವೆ ಅಂದರು. ತ್ರಯೇಕತ್ವದ ಸತ್ಯವನ್ನು ಕಲಿಯದೆ ಅಬ್ರಹಾಮನ ಮನೆಯಲ್ಲಿ ಕಾಣಿಸಿಕೊಂಡದ್ದು ಕ್ರಿಸ್ತ ಅನ್ಸಾಂಗ್ ಹೋಂಗ್ ರವರು ಮತ್ತು ಸೊದೋಮ್ ಗೊಮರವನ್ನು ನಾಶ ಮಾಡಿದವರು ಕ್ರಿಸ್ತ ಅನ್ಸಾಂಗ್ ಹೋಂಗ್ ದೇವರು ಎಂದು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ಕಾಲದಲ್ಲಿ ನಮ್ಮ ರಕ್ಷಣೆಗಾಗಿ ಪರಲೋಕದಿಂದ ಈ ಭೂಮಿಗೆ ಇದ್ದಕ್ಕಿದ್ದಂತೆ ಬಂದ ಕ್ರಿಸ್ತ ಅನ್ಸಾಂಗ್ ಹೋಂಗ್ ಯಾದೃಚ್ಛಿಕ ದೇವರೇ? ಖಂಡಿತ ಇಲ್ಲ. ಅವರು 2000 ವರ್ಷಗಳ ಹಿಂದೆ ಆದಿಸಭೆಯ ದಿನಗಳಲ್ಲಿ ಈ ಭೂಮಿಗೆ ಬಂದರು. ಪೇತ್ರ ಮತ್ತು ಯೋಹಾನರನ್ನು ತನ್ನ ಶಿಷ್ಯರನ್ನಾಗಿ ಯೇಸು ಮಾಡಿದರು. ಪೌಲನು ದಮಸ್ಕಕ್ಕೆ ಹೋಗುವ ದಾರಿಯಲ್ಲಿ ಅವನು ಪಶ್ಚಾತ್ತಾಪ ಪಡುವಂತೆ ಯಾರು ಮಾಡಿದರು ಮತ್ತು ಅವನನ್ನು ದೇವರ ಮಹಾನ್ ಸುವಾರ್ತಾ ಸೇವಕನನ್ನಾಗಿ ಯಾರು ಮಾಡಿದರು? ಕ್ರಿಸ್ತ ಅನ್ಸಾಂಗ್ ಹೋಂಗ್ ಇದೆಲ್ಲವನ್ನು ಮಾಡಿದರು. ನಾವು ಇಂದು ತ್ರಯೇಕತ್ವದ ಸತ್ಯವನ್ನು ಕಲಿತಿದ್ದರು. ಇದು ತಂದೆಯಾದ ಯೆಹೋವ ದೇವರು ಮತ್ತು ಮಗನಾದ ಯೇಸು ದೇವರು ಒಂದೇ ಆಗಿದ್ದಾರೆ ಮತ್ತು ತಂದೆಯಾದ ಯೆಹೋವ ದೇವರು ಮತ್ತು ಪವಿತ್ರಾತ್ಮ ದೇವರು ಒಂದೇ ಆಗಿದ್ದಾರೆ ಎಂಬ ವಿಚಾರವನ್ನು ತಿಳಿದುಕೊಳ್ಳುವುದು ಮಾತ್ರವಲ್ಲವಾಗಿದೆ. ನಾವು ತಿಳಿದುಕೊಳ್ಳಬೇಕಾಗಿರುವುದು ಇದನ್ನು ಮಾತ್ರ ಅಲ್ಲವಾಗಿದೆ. ಈ ಕಾಲದಲ್ಲಿ ಹೊಸ ಹೆಸರಿನೊಂದಿಗೆ ಈ ಭೂಮಿಗೆ ಬಂದ ಕ್ರಿಸ್ತ ಅನ್ಸಾಂಗ್ ಹೋಂಗ್ ರವರು ಹಿಂದೆ ಮಾಡಿದ ಕೆಲಸಗಳನ್ನು ನಾವು ನೋಡಬಹುದು. ಇದೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡಾಗ ಈ ಕಾಲದಲ್ಲಿ ಹೊಸ ಹೆಸರಿನೊಂದಿಗೆ ಈ ಭೂಮಿಗೆ ಬಂದ ಕ್ರಿಸ್ತ ಅನ್ಸಾಂಗ್ ಹೋಂಗ್ ರವರ ಪವಿತ್ರ ಮತ್ತು ಮಹಾನ್ ಕೆಲಸಗಳನ್ನು ನಾವು ಸರಿಯಾಗಿ ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ಇಂದು ನಾವು ತ್ರಯೇಕತ್ವದ ಅರ್ಥದ ಬಗ್ಗೆ ದೇವರ ವಾಕ್ಯವನ್ನು ಕಲಿತಿದ್ದೇವೆ. ನೀವು ಯಾವಾಗಲೂ ದೇವರ ವಾಕ್ಯದಲ್ಲಿ ನೆಲೆಸಿ ದೇವರ ಅನುಗ್ರಹವನ್ನು ಸ್ವೀಕರಿಸುವಿರೆಂದು ನಿರೀಕ್ಷಿಸುತ್ತಾ ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.